ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಡೇ ಇನ್ ಮೈ ಲೈಫ್ ವ್ಲಾಗೆ ನೋಡ್ತಿರೋದು. ಸೊ ಫಸ್ಟ್ ಬಂದು 12:30 ಆಗಿತ್ತು. ನಾನು ವೇಕ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಮೊಟ್ಟೆ ಹಾಕ್ಕೊಂಡು ತಿನ್ಕೊಂಡೆ. ನನಗೆ ಎವ್ರಿ ಮಾರ್ನಿಂಗು ಬ್ರೆಡ್ಡು ಮತ್ತು 1 ಎಗ್ ಬೇಕು. ಇವತ್ತು ನೋಡಿ ಬಂದು ಹೇಗಾಗಿದೆ ಅಂತ, ಬಿಕಾಸ್ ನಮ್ಮ ಜನ್ನು ಮೇಡಮು ಓಪನ್ ಮಾಡಿದ್ದು, ಕಟ್ ಮಾಡಿದ್ದು ಇವತ್ತು ಬನ್ನು. ಓಕೆನಾ, ಹೀಗಾಗಿದೆ. ನೀವೆಲ್ಲರೂ ಅನ್ಕೋತೀರಾ. ಆಮೇಲೆ ಇವಳೆ ಕಟ್ ಮಾಡಿಬಿಟ್ಟು ಜನ್ನು ಮೇಡಮ್ ಮೇಲೆ ಹಾಕ್ತಿದ್ದಾಳೆ ಅಂತ ಹೇಳ್ಬಿಟ್ಟು ದೆನ್ ಬಂದು ನಮ್ಮ ಅಣ್ಣನಿಗೆ ಟೀ ಮಾಡಿಕೊಟ್ಬಿಟ್ಟೆ. ಅವ್ನು ಬಂದು ತಿನ್ನಲ್ಲ, ಸೊ ಅವ್ನು ಟೀ ಮಾಡಿಕೊಟ್ಬಿಟ್ಟೆ. ನಾನು ಡೈಲಿ ಬಂದು ನೀಟಾಗಿ ಮಾಡ್ಕೊತೀನಿ. ಇವತ್ತು ಹೆಂಗಿದೆ ಅನ್ನೋದನ್ನ ನೋಡಿ. ಆ್ಯಂಡ್ ಇದು ನಾನು ಮಾಡೋದು. ನಾನು ಡೈಲಿ ಬಂದು ಎಷ್ಟು ನೀಟಾಗಿ ಮಾಡ್ಕೊತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನೋಡಿ. ನೀವು ಲಾಸ್ಟ್ ಟೈಮ್ ನಾನೇ ಮಾಡಿಬಿಟ್ಟು ಜನ್ನು ಮೇಲೆ ಹಾಕ್ತಿದ್ದೀನಿ ಅನ್ಕೋತೀರಾ. ಸೊ ಐ ಆಮ್ ಶೋಯಿಂಗ್ ದಿಸ್. ಓಕೆನಾ, ಸೊ ಫೈನಲಿ ಇದಾಗುತ್ತೆ. ನಾನು ಎವ್ರಿ ಮಾರ್ನಿಂಗ್ ಬಂದು ಟಿಫನ್ ಬಂದು ಇದೆ ನಾನು ತಿನ್ನೋದು, ಏನು ತಿನ್ನಲ್ಲ ಬೇರೆದು. ಸೊ ಫೈನಲಿ ನಂದು ಎಗ್ ಬಂದು ರೆಡಿ ಆಗಿದೆ. ಅದು ತಿನ್ಕೊಂಡು ಆದಮೇಲೆ ಬಂದು ಬ್ರದರ್ ಊರಿಂದ ಬಂದಿದ್ರಲ್ಲ, ಅವ್ರ ಹತ್ರ ನಾವು ಮೆಹಂದಿ ಲೀವ್ಸ್ ಬಂದು ತೊಗೊಬರೋಕ್ಕೆ ಹೇಳಿದ್ವಿ. ಅವ್ರು ತೊಗೊಬಂದಿದ್ರು. ಅವ್ರ ಫ್ರೆಂಡ್ ಅವ್ರ ಮಮ್ಮಿ ಕೊಟ್ಟು ಕಳಿಸಿದ್ರು. ಆ ಮೆಹಂದಿ ಬಂದು ನಾನು ರುಬ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿಲ್ಲದೆ ಇರೋದನ್ನ ಎಲ್ಲನೂ ಎತ್ತಿ ರಿಮೂವ್ ಮಾಡಿಬಿಟ್ಟು ಚೆನ್ನಾಗಿರೋದನ್ನ ಎಲ್ಲನೂ ವಾಶ್ ಮಾಡಿಲ್ಲ, ಹಾಗೆ ಡೈರೆಕ್ಟ್ಲಿ ಜಾರಿಗೆ ಹಾಕೋತಿದ್ದೀನಿ. ಆ್ಯಂಡ್ ಕಡ್ಡಿ ಅದೆಲ್ಲ ಹಾಕಿ ರುಬ್ಬಂಗಿಲ್ಲ. ಸೊ ನಾನು ಫಸ್ಟ್ ಏನೇನಿದೆ ಅಂತ ಕಡ್ಡಿ ಎಲ್ಲ ಎತ್ತಿ ಸೈಡಿಗೆ ಇಕ್ಕೋತಿದ್ದೀನಿ. ಓಕೆನಾ, ಅದಾದಮೇಲೆ ಬಂದು ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ತೋರಿಸ್ತೀನಿ. ಬಟ್ ಗ್ರೈಂಡ್ ಮಾಡೋಕ್ಕೂ ಮುಂಚೆ ಮಮ್ಮಿ ಏನು ಹೇಳಿದರು ಅಂದರೆ ಅದರಲ್ಲಿ ಲವಂಗ ಆಗಬೇಕು ಅಂತ ಹೇಳಿದರು. ನಾನು ಒಂದು 5-6 ಲವಂಗ್ಸ್ ಬಂದು ಅದಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ನೀಟಾಗಿ ಸ್ವಲ್ಪ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕೋಂಗಿಲ್ಲ. ಜಾಸ್ತಿ ನೀರು ಹಾಕ್ಬಿಟ್ರೆ ಹಾಕ್ಕೊಂಡ್ಮೇಲೂ ಅದರಿಂದ ನೀರು ಸೋರ್ತಾ ಇರುತ್ತೆ. ಸೊ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಸೊ ಫೈನಲಿ ಇಷ್ಟಾಗಿತ್ತು. ಅಗೇನ್ ಸ್ವಲ್ಪ ಹೊತ್ತು ಮಾಡಿದೆ, ಇಷ್ಟಾಗಿತ್ತು. ಆ್ಯಂಡ್ ನಂದು ಸ್ವಲ್ಪ ಕೆಲಸ ಇತ್ತು, ಫೇಸ್ ಪ್ಯಾಕ್ ಹಾಕೋದು. ಅದು ಹಾಕ್ಕೊಂಡು ನಾನು ಮಕ್ಳಿಗೆಲ್ಲರಿಗೂ ಮೆಹಂದಿ ಹಾಕ್ಬಿಟ್ಬಿಟ್ಟೆ. ಜನ್ನುಗೆ ಮತ್ತು ನನ್ನ ತಂಗಿ ಇದ್ದಾಳಲ್ಲ ಮಾಯಿಷಾ, ಅವರಿಬ್ರಿಗೂ ಬಂದು ತಂಗಿ ಅಂದರೆ ಚಿಕ್ಕಮ್ಮನ ಮಗಳಿದ್ದಾಳಲ್ಲ ಅವರಿಬ್ರಿಗೂ ಬಂದು ಮೆಹಂದಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅವ್ರ ಜೊತೆಗೆ ಆಟಾಡ್ತಿದ್ದೆ. ನಂದು ಯಾಕಂದರೆ ಫೇಸ್ ಪ್ಯಾಕ್ ಬಂದು ಡ್ರೈ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆಗೆ ಆಟಾಡ್ತಿದ್ದೆ. ಅದಾದಮೇಲೆ ಬಂದು ಜನ್ನು ನೋಡಿ ಏನೇನು ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಹಾಕಿ ಇನ್ನೂ ಅವಳಿಗೆ ಹಾಕ್ತಾನೆ ಇದ್ದೀನಿ. ಅಷ್ಟು ಬೇಗ ಹೋಗಿ ಅವಳು ವಾಶ್ ಮಾಡಿಕೊಂಡು ಬಂದುಬಿಟ್ಲು. ಅದು ಕೂಡ ನಾನು ಈ ವಿಡಿಯೋಲ್ಲೇ ಕ್ಯಾಪ್ಚರ್ ಮಾಡಿರ್ತೀನಿ ನೋಡಿ. ಎಷ್ಟು ಬೇಗ ಇನ್ನೂ ಅವಳಿಗೆ ಹಾಕ್ತಾನೆ ಇದ್ದೀನಿ, ಇವಳು ಹೋಗಿ ವಾಶ್ ಮಾಡಿಕೊಂಡು ಕೂಡ ಬಂದುಬಿಟ್ಲು. ಸೊ ಅವಳು ಯಾವಾಗಲೂ ಹೀಗೆ ಮಾಡೋದು. ಇದೇನು ಹೊಸದಾ ಅಂತ ಹೇಳ್ಬಿಟ್ಟು ಅವಳಿಗೆ ಸ್ಕಿಪ್ ಮಾಡಿಬಿಟ್ಟು ನಾನು ಡ್ರೈ ಆಗಿತ್ತು ಪ್ಯಾಕು, ನಾನು ಹೋಗಿ ಬಾತ್ ಮಾಡಿಕೊಂಡು ಬಂದಾಯಿತು. ಬಂದಾದಮೇಲೆ ಬಂದು ಮಮ್ಮಿ ಚಪಾತಿನೂ ಏನೋ ಗ್ರೇವಿ ಇಕ್ಕಿದ್ರು. ದೆನ್ ಬಂದು ನನ್ನ ಬಾಡಿ ಹೀಟ್ ಆಗಿದೆ ಅಂತ ಹೇಳಿಬಿಟ್ಟು ನಾವು ಒಂದು ಪ್ಲೇಟಲ್ಲಿ ಬಂದು ನಾನು ಮೆಹಂದಿ ಆಗಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಆಮೇಲೆ ಬಂದು ಅಕ್ಕ ಏನೋ ಕರೆದಿದ್ರು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿಬಿಟ್ಟೆ. ಅವ್ರ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕೂತಿದ್ದೆ. ನನಗೆ ಹೆಡ್ಡೇ ಸ್ಟಾರ್ಟ್ ಆಗ್ತಿತ್ತು. ದೆನ್ ಬಂದು ನಾನು ಅವ್ರ ಮನೇಲಿ ಹೇರ್ ಡ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಅದು ಬಂದು ನಾನು ಮೆಹಂದಿ ಹಾಕ್ಕೊಳ್ಳಲ್ಲ. ಸೊ ಬಂದು ಮಮ್ಮಿ ಲೆಗ್ಸಿಗೆ ಕೆಳಗಡೆ ಹಾಕೋ ಯಾರಿಗೂ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಹಾಕ್ಬಿಟ್ಟಿದ್ದು. ಆಫ್ಟರ್ ದಟ್ ಬಂದು ನಾನು ನೀಟಾಗಿ ಹೇರ್ ಡ್ರೈ ಮಾಡಿಕೊಂಡು ಹಾಗೆ ಒಂದು ಕ್ಯಾಪ್ಚರ್ ಕ್ಲಿಕ್ ಮಾಡಿಕೊಂಡೆ. ಸೊ ಫೈನಲಿ ನನ್ನ ಹೇರ್ಸ್ ಎಲ್ಲನೂ ಬಂದು ಡ್ರೈ ಆಗಿತ್ತು. ಅದಾದಮೇಲೆ ಬಂದು ಸಿಸ್ಟರ್ ಏನೋ ಕೆಲಸ ಕೊಟ್ಟಿದ್ರು. ಹುಣ್ಸೆಹಣ್ಣು ಬೀಜ ಬರುತ್ತಲ್ಲ, ಆ ಬೀಜ ಬಂದು ಏನೋ ಮಾಡ್ತಾರಂತೆ, ಅದಲ್ಲಿ ಹರಕೆ ಮಾಡಿಕೊಂಡು. ಸೊ ಆ ಬೀಜ ಎಲ್ಲ ಎಷ್ಟಿದೆ ಎಣಿಸ್ಬೇಕು ಅಂತ ಹೇಳಿಬಿಟ್ಟು ಅದು ಕೊಟ್ಟಿದ್ರು. ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಇದಲ್ಲಿ ಏನು ಮಾಡ್ತೀವಿ ಇದೇನು ಅನ್ನೋದನ್ನ ವೀಡಿಯೋಸ್ ಬರುತ್ತೆ ಸೂನ್. ಸ್ವಲ್ಪ ಹೊತ್ತು ಹಾಗೆ ಅವ್ರ ಮನೇಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹಾಗೆ ನಮ್ಮ ಮನೆಗೆ ಬಂದೆ. ನಮ್ಮ ಮನೆಗೆ ಬಂದ ಮೇಲೆ ಬಂದು ನಾನು ಕಸ ಗುಡಿಸೋ ಕೆಲಸ ಇತ್ತು. ಸ್ವಲ್ಪ ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಟೊಮೊಟೊ ಚಟ್ನಿ ಮತ್ತು ವೈಟ್ ರೈಸ್ ಮಾಡಿಬಿಟ್ಟು ಆರಾಮಾಗಿ ತಿನ್ಕೊಂಡು ಮಮ್ಮಿ ಕುಕ್ ಮಾಡಿದ್ದು ನಾವೆಲ್ಲ ಆರಾಮಾಗಿ ತಿನ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಂದು ನಾವು ನಮ್ಮ ಡಿನ್ನರ್ ಫಿನಿಷ್ ಮಾಡಿಬಿಟ್ಟು ಮಲ್ಕೊಬಿಟ್ವಿ. ಈ ವಿಡಿಯೋ ಹೆಂಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.